ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಣತಿ ಡೈರೀಸ್. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರಿಂದ ಉಡುಪಿಗೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ VRL ಅಲ್ಲಿ ಟಿಕೆಟ್ಸ್ ಬುಕ್ ಮಾಡಿದ್ದೀವಿ. ಹಾಗೆ ಉಡುಪಿಲೂ ರೂಮ್ ಎಲ್ಲ ಬುಕ್ ಆಗಿದೆ. ಸೊ ಬನ್ನಿ, ಇವಾಗ ತಡ ಮಾಡ್ದೆ ನಾವು ಹೋಗೋಣ. ನೀವು ಎಕ್ಸೈಟ್ ಆಗಿದ್ದೀರಾ, ನಾನು ಎಕ್ಸೈಟ್ ಆಗಿದ್ದೀನಿ. ಉಡುಪಿನ ಚೆನ್ನಾಗಿ ನೋಡ್ಕೊಂಡ್ ಬರೋಣ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿವಾಗ ಆಲ್ರೆಡಿ ಉಡುಪಿಗೆ ರೀಚ್ ಆಗಿದ್ದೀವಿ. ನಾನು ಇವಾಗ ಅದ್ಮಾರ್ ಮಠದಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಉಡುಪಿ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ. ಇವಾಗ ನಾನು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀನಿ. ಟೆಂಪಲ್ ಒಳಗಡೆ ಹೋಗೋಬೇಕಾದ್ರೇ ನನಗೆ ಒಂದು ಕಲ್ಯಾಣಿ ಸಿಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೀರು. ನಮಗೆ ಟೆಂಪಲ್ ಒಳಗಡೆ ಹೋಗಿದ ತಕ್ಷಣ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ನಾನು ಉಡುಪಿ ಕೃಷ್ಣನ ಫೋಟೋ ಹಾಕಿದ್ದೀನಿ. ಇದೇ ನೋಡಿ ಉಡುಪಿ ಕೃಷ್ಣ. ಹಾಯ್ ಫ್ರೆಂಡ್ಸ್, ನಾವು ಆಲ್ರೆಡಿ ಇವಾಗ ಕೃಷ್ಣನ ದರ್ಶನ ಮಾಡೋದು. ಸೊ ನಾವು ಅದರ ಆಪೋಸಿಟಲ್ಲಿರುವ ಚಂದ್ರಮೌಳಿ ದೇವಸ್ಥಾನ. ಇದೇ ನೋಡಿ ಶ್ರೀ ಚಂದ್ರಮೌಳೀಶ್ವರ ದೇವಸ್ಥಾನ. ಇದು ಜಸ್ಟ್ ಆಪೋಸಿಟ್ ಟು ಉಡುಪಿ ಕೃಷ್ಣ ಟೆಂಪಲಲ್ಲೇ ಇದೆ. ಈ ಟೆಂಪಲಲ್ಲೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ನಾನು ಫೋಟೋ ಹಾಕಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಉಡುಪಿ ಟೆಂಪಲ್ ಮುಂದೆ ಇದ್ದೀವಿ. ಇದೇ ಫ್ರೆಂಡ್ಸ್ ಶ್ರೀ ಉಡುಪಿ ದೇವಸ್ಥಾನದ ಮೇನ್ ಮಹಾದ್ವಾರ. ಇವಾಗ ನಾವು ಅನಂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೂ ಅವರು ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ಅನಂತೇಶ್ವರದ್ದು ಫೋಟೋ ಹಾಕಿದ್ದೀನಿ. ಎಷ್ಟು 1 2 3 4 ಸೆಕೆಂಡ್, 1 2 3 4 ಹೀಗೆ ನೀವು ನೋಡಿದ್ದು ಒಂದು 3 4 ಎಷ್ಟು ನೀವು ನೋಡಿದ್ರೆ ಆ 4 ಕಾಲ ನಿಮ್ಮ ಎಲ್ಲ ಭಾವನೆ, ಭಕ್ತಿ, ಪ್ರಾರ್ಥನೆ ಆ 9 ಗ್ರಹಗಳ ಮುಖಾಂತರ ಪಾಸಾಗಿ ಹೋಗಿ ಆ ದೇವರ ಚಿತ್ತಕ್ಕೆ ಬರ್ತದೆ. ಅದಕ್ಕೆ ಪ್ರತಿ ನೋಡಿ ಫ್ರೆಂಡ್ಸ್, ಇದೇ ಕನಕನ ಕಿಂಡಿ ಗೋಪುರ. ಇಲ್ಲಿಂದನೇ ಕೃಷ್ಣ ಕನಕದಾಸರಿಗೆ ದರ್ಶನ ಕೊಡ್ತಾಯಿದ್ರು. ಫ್ರೆಂಡ್ಸ್, ಇದೇ ಶ್ರೀ ಉಡುಪಿಯ ಗೀತಾ ಮಂದಿರ. ಒಳಗಡೆ ಹೋಗಿದ ತಕ್ಷಣ ಎಷ್ಟು ಪೀಸ್ಫುಲ್ಲಾಗಿ ಸೈಲೆಂಟ್ ಆಗಿತ್ತು ಗೊತ್ತಾ? ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಹೊತ್ತು ಹೋಗಿ ಒಳಗಡೆ ಕೂತಿದ್ದು ಬಂದ್ವಿ. ಹಾಯ್ ಫ್ರೆಂಡ್ಸ್, ನಾವು ಲಡ್ಡು ಉತ್ಸವಕ್ಕೆ ಬಂದಿದ್ದೀವಿ, ಬನ್ನಿ ನೋಡ್ಕೊಂಡು. ಫ್ರೆಂಡ್ಸ್ ನೋಡಿ, ಇಲ್ಲಿ ರಾಶಿ ಲಡ್ಡುಗಳಿದೆ. ಅಯ್ಯೋ, ಇದೆಲ್ಲ ಪ್ಲಾಸ್ಟಿಕ್ ಲಡ್ಡುಗಳು. ಏನಾದ್ರು ಇವಾಗ ಈ ಲಡ್ಡು ತಿನ್ನೋಂಗಿದೆ, ನಾನು ತಿನ್ಬಿಡ್ತಿದ್ದೆ. ನಾವು ಆನೆಗುಡ್ಡೆಯಲ್ಲಿರುವ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಿಂದೆ ಇರೋದೇ ದೇವಸ್ಥಾನ, ಬನ್ನಿ ನೋಡ್ಕೊಂಡು. ಫ್ರೆಂಡ್ಸ್, ಇದು ಆನೆಗುಡ್ಡೆ ವಿನಾಯಕ ಟೆಂಪಲ್ಲು. ಇಲ್ಲೂ ಕೂಡ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ನಾನು ದೂರದಿಂದನೇ ಕ್ಯಾಪ್ಚರ್ ಮಾಡಿದ್ದೀನಿ ಮತ್ತು ನಾನು ಫೋಟೋನೂ ಹಾಕಿದ್ದೀನಿ. ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಸೊ ಇವಾಗ ನಾವು ದೇವಸ್ಥಾನ ನೋಡಾಯಿತು. ಸೊ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ. ಇದು ಮಹಾಲಿಂಗೇಶ್ವರ ದೇವಸ್ಥಾನ. ಇದು ಆನೆಗುಡ್ಡೆ ದೇವಸ್ಥಾನ ಹತ್ರನೇ ಇರೋದು. ಇದು ದೇವಸ್ಥಾನದೊಳಗಡೆ ಇರುವ ಕಲ್ಯಾಣಿ. ನೋಡಿ, ಅದರೊಳಗಡೆ ವಾಟರ್ ಸ್ನೇಕ್ ಇದೆ, ಫಿಶಸ್ ಇದೆ. ನಾವಿವಾಗ ಆನೆಗುಡ್ಡೆ ವಿನಾಯಕ ಟೆಂಪಲ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಹೊಸದಾಗಿರೋದು, ಬನ್ನಿ ಅವನವರು ನೋಡ್ಕೊಂಬರೋಣ.
ನೋಡಿ ಪುಷ್ಕರ್ಣಿ ಇದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಸಂಜೆ ಆಗಿದೆ, ನಾನು ಉಡುಪಿಗೆ ವಾಪಸ್ ಬಂದಿದ್ದೀನಿ. ಇವಾಗ ಚಿನ್ನದ ರಥದಲ್ಲಿ ಶ್ರೀಕೃಷ್ಣನ್ ಕೂರಿಸ್ಕೊಂಡು ರಥ ಬೀದಿಲಿ ಒಂದು ಪ್ರದಕ್ಷಿಣೆ ಬರ್ತಾರೆ, ಬನ್ನಿ ನೋಡ್ಕೊಂಬರೋಣ. ಬೆಳಗ್ಗೆ ತೋರಿಸಿದ ಗೀತಾ ಮಂದಿರ ಇವಾಗ ಫುಲ್ ಸಂಜೆ ಆಗಿದೆ ಅಂತ ಫುಲ್ ಲೈಟಿಂಗ್ಸ್ ಹಾಕಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ.
ಬೆಳಗ್ಗೆ ಆಗಿದೆ. ತಿಂಡಿಗೋಸ್ಕರ ನಾನು ಮಿತ್ರ ಸಮಾಜ ಹೋಟ್ಲಿಗೆ ಬಂದಿದ್ದೀನಿ. ಉಡುಪಿಗೆ ಬಂದವರು ಯಾರೂ ಈ ಹೋಟ್ಲಿಗೆ ಬರೋದು ಮಿಸ್ ಮಾಡ್ಕೋಬೇಡಿ. ಇಲ್ಲಿ 3 ಸ್ಪೆಷಲ್ ಐಟಮ್ಸ್ ಏನು ಗೊತ್ತಾ, ಒಂದು ಗೋಲಿ ಬಾಜೆ, ಬನ್ಸ್ ಮತ್ತು ಬಟನ್ ಇಡ್ಲೀಸ್. ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.